ಮ್ಯಾಂಗೋ ತಗೊಂಡಿದ್ದೀನಿ. ಮ್ಯಾಂಗೋನ ಕಟ್ ಮಾಡ್ಕೊಳ್ಳಿ. ತುಂಬಾ ಮ್ಯಾಂಗೋ ಹಣ್ಣಾಗ್ಬಿಟ್ಟಿದ್ರೆ ಸಿಪ್ಪೆ ತೆಗೆದ್ಬಿಟ್ಟು ಪಲ್ಪ್ನ ಕ್ವೀಸ್ ಮಾಡಿ. ಇದರಲ್ಲಿರೋ ಪಲ್ಪ್ನೆಲ್ಲ ತೆಗೆದ್ಬಿಟ್ಟು ಕ್ವೀಸ್ ಮಾಡಬೇಕು. ಪಲ್ಪ್ನೆಲ್ಲ ಒಂದು ಬೌಲಿಗೆ ಹಾಕೊಳ್ಳಿ. ಇದನ್ನ ನಾನು ಕೈಯಲ್ಲೇ ಸ್ಕ್ವೀಸ್ ಮಾಡ್ಕೊತಿದ್ದೀನಿ. ಕೈಯಲ್ಲಿ ಸ್ಕ್ವೀಸ್ ಮಾಡಿದ್ರೆ ತುಂಬಾ ಈಸಿ ನಮಗೆ. ಬೇಕಿದ್ರೆ ಬೀಟರ್ ಯೂಸ್ ಮಾಡ್ಬೋದು. ಮಾವಿನ ಹಣ್ಣು ಸ್ವೀಟ್ ಇರೋದ್ರಿಂದ ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಬೆಲ್ಲನ ಕುಟ್ಕೊಂಡಿದ್ದೀನಿ ನಾನು. ಬೆಲ್ಲದ ಬದಲು ಸಕ್ಕರೆನೂ ನಾವು ಹಾಕೊಬೋದು. ಏಲಕ್ಕಿ ಪೌಡರ್ ಸ್ವಲ್ಪ ಹಾಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ. ಇದನ್ನ ಪೂರಿ, ದೋಸೆ, ರೊಟ್ಟಿ, ಹೋಳಿಗೆಗೆಲ್ಲ ಯೂಸ್ ಮಾಡ್ತಾರೆ. ಹೋಳಿಗೆಗೆ ಒಳ್ಳೆ ಕಾಂಬಿನೇಷನ್ ಇದು. ತೆಳುಗಬೇಕು ಅಂದವರು ಹಾಲು ಹಾಕೊಳ್ಳಿ. ತುಂಬಾ ತೆಳುಗಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು 1 ಸ್ಪೂನ್ ಹಾಕೊತಾ ಇದ್ದೀನಿ. ಮಿಕ್ಸ್ ಮಾಡಿ. ಇದು ತುಂಬಾ ಸಿಂಪಲ್ ರೆಸಿಪಿ, ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ. ನಮ್ಮ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.